ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ಸೊ ದಿಸ್ ವ್ಲಾಗ್ ಈಸ್ ಅಬೌಟ್ ಕೂರ್ಗ್ ಟ್ರಿಪ್. ದಿಸ್ ಇಸ್ ಅ ಫಸ್ಟ್ ಕೂರ್ಗ್ ಟ್ರಿಪ್ ಆ್ಯಕ್ಚುಲಿ. ನಾವಿಬ್ರು ಎಲ್ಲೋ ಲಾಸ್ಟ್ ಹೋಗಿದ್ದು ಕಾನ್ಸರ್ಟ್ ಬಿಟ್ಟರೆ ಇದೇ ನಮ್ಮದು ಈ ಕರ್ನಾಟಕ ಸ್ಟೇಟಲ್ಲಿ ಹೋಗ್ತಿರೋ ಫಸ್ಟ್ ಟ್ರಿಪ್. ಸೊ ಲೆಟ್ಸ್ ಗೋ. ಆರ್ ಯು ಎಕ್ಸೈಟೆಡ್? ಹಿಂಗಂದ್ರೆ ಓಕೆ, ಮಕ್ಕಳಿಗೆಲ್ಲ ಬಾಯ್ ಹೇಳ್ಬಿಟ್ಟು ಹೊರಡೋಣ. ಓಕೆ, ಬ್ಲೆಸ್ ಮಿ ಬೇಬಿ, ಬ್ಲೆಸ್ ಮಿ, ಬ್ಲೆಸ್ ಮಿ. ಸರಿ ಸರಿ, ಲವ್ ಯು, ಬಾಯ್ ಬಾಯ್. ಬ್ಲೆಸ್ ಮಿ, ಬ್ಲೆಸ್ ಮಿ, ಬ್ಲೆಸ್ ಮಿ, ಬ್ಲೆಸ್ ಮಿ. ಬಾಯ್ ಚಾಕೋ, ಲವ್ ಯು, ಬಾಯ್ ಬಾಯ್, ಬ್ಲೆಸ್ ಮಿ. ಚೆನ್ನಾಗಿದೆ ಎಕ್ಸ್ಪ್ರೆಸ್ ಹೈವೇ. ಫಸ್ಟ್ ಟೈಮ್ ಬರ್ತಾ ಇರೋದು, ಅದೇ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು ಎಕ್ಸ್ಪ್ರೆಸ್ ಹೈವೇದಲ್ಲಿ. ಹಾ, ಫಸ್ಟ್ ಟೈಮ್ ಕಾರ್ ಓಡಿಸ್ತಾ ಇರೋದು ಎಕ್ಸ್ಪ್ರೆಸ್ ಹೈವೇದಲ್ಲಿ. ಯಾವ ಎಕ್ಸ್ಪ್ರೆಸ್ ಹೈವೇ ಇದು? ಮೈಸೂರು, ಬೆಂಗಳೂರು ಟು ಮೈಸೂರು. ಮೆನ್ಷನ್ ದಟ್. ನೋಡ್ಬೋದು, ಸ್ಪೀಡ್ ಲಿಮಿಟ್ 80 to 100 ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಹೋಗ್ತೀವಿ. ಊಟಕ್ಕೆ ಹೋಗುತ್ತಿರುವ ಜಾಗ ಅವ್ರ ಸ್ಥಳ ಸೇಮ್. ಸಾಕಾಗಲ್ಲ, ಜನ ಹೋಗುತ್ತಿದ್ದಾರೆ. ಹೇಳ್ತೀನಿ ಬಿಡು, ಮುಚ್ಚದಲ್ಲ. ಹಲೋ ಗೈಸ್, ನಾವಿವಾಗ ಪೂಜಾರಿ ಫಿಶ್ ಲ್ಯಾಂಡ್ಗೆ ಫುಡ್ಗಂತ ಸ್ಟಾಪ್ ಮಾಡಿದ್ವಿ. ನಾವೇನು ಆರ್ಡರ್ ಮಾಡಿದ್ವಿ ಹೇಳು? ನಾವೊಂದು ಪ್ರಾನ್ಸ್ ಪೆಪ್ಪರ್ ಅಂತ ಆರ್ಡರ್ ಮಾಡಿದ್ವಿ, ಅಂಜಲ್ ತವಾ ಫ್ರೈ ಒಂದು, ಮತ್ತು ಬಾಂಗ್ಡಾ ಕರಿ ಒಂದು ಆರ್ಡರ್ ಮಾಡಿದ್ವಿ, ನೀರು ದೋಸೆ. ಸೊ ನಾವು ಪ್ರಾನ್ಸ್ ಪೆಪ್ಪರ್ ಡ್ರೈ ಹೆಂಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಇವರು ಜಸ್ಟ್ ಪ್ರಾನ್ಸ್ ಪೆಪ್ಪರ್ ಡ್ರೈ ಥರನೇ ಇಲ್ಲ, ಜಸ್ಟ್ ಕೋಟೆಡ್ ಆಗಿ ಎಣ್ಣೆಲಿ ಡೀಪ್ ಫ್ರೈ ಇತ್ತು, ಪೆಪ್ಪರೇ ಇರಲಿಲ್ಲ. ಮತ್ತು ಅಂಜಲ್ ತವಾ ಫ್ರೈ ಬೆಂದಿರಲಿಲ್ಲ, ಮತ್ತು ಸಪ್ಪೆ ಟೇಸ್ಟ್ ಇಲ್ಲ, ಸುಮ್ಮನೆ ಇದು ಓವರ್ ಐಬ್ಡ್ ಪ್ಲೇಸ್ ಇದು. ಸೊ ಬರಂಗಿದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ, ನೋಡ್ಕೊಂಡು ಫುಡ್ ಆರ್ಡರ್ ಮಾಡಿ ಅಷ್ಟೇ ಹೇಳೋದು. ಆಲ್ಮೋಸ್ಟ್ 2K ಆಯಿತು. ನಾಟ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಪೂಜಾರಿ ಫಿಶ್ ಲ್ಯಾಂಡ್, ಬಟ್ ವ್ಯೂ ಇಸ್ ಲೈಕ್ ಅಂದರೆ ತುಂಬ ಚೆನ್ನಾಗಿ ಇದು ಮಾಡಿ, ಆಂಬಿಯನ್ಸ್ ಎಲ್ಲ ಸಕ್ಕತ್ತಾಗಿದೆ, ನೀವು ಒಳ್ಳೆ ಫೋಟೋಸ್ ತೆಕ್ಕೋಬೋದು. ಬಟ್ ಫುಡ್ಗೆ ಸೀರಿಯಸ್ ಆಗಿ ಒಂಚೂರು ವರ್ತಿಲ್ಲ, ಚೂರು ಚೆನ್ನಾಗಿರಲಿಲ್ಲ, ಟೇಸ್ಟ್ ಇರಲಿಲ್ಲ ಅಷ್ಟೇ ಗೈಸ್. ಅದೆಲ್ಲ ಕಾಣಿಸಿಲ್ಲ. ನಾವು ನಮ್ಮ ಸ್ಟೇಗೆ ಇವಾಗ ರೀಚ್ ಆದ್ವಿ. ಸೊ ದ ಸ್ಟೇ ನೇಮ್ ಇಸ್ ಕಾಫಿ ಬೀನ್ ರೆಸಾರ್ಟ್, ಮಡಿಕೇರಿಲಿ. ಆ್ಯಕ್ಚುಲಿ ಇವಾಗ ವ್ಯೂ ಏನೂ ಕಾಣಿಸ್ತಿಲ್ಲ, ಬಿಕಾಸ್ ಇಟ್ಸ್ ನೈಟ್, ಆಲ್ರೆಡಿ ಲೇಟ್ ಆಯಿತು. ಬೆಳಿಗ್ಗೆ ತೋರಿಸ್ತೀನಿ. ಹಲೋ ಬ್ರದರ್, ರೂಮ್ ಟೂರ್ ಬನ್ನಿ. ಓಕೆ, ಗೆಟ್ ಇನ್ ಸೈಡ್. ರೂಮ್ ಟೂರ್ ಬೆಳಿಗ್ಗೆ ಮಾಡೋಣ, ಬಿಕಾಸ್ ಬೆಳಿಗ್ಗೆ ರೂಮ್ ಸೀಟ್ ಮಾಡ್ತೀವಲ್ಲ. ಓಕೆ, ಎನಿವೇಸ್ ಇದು ಮಾಡು. ಸೊ ದಿಸ್ ಇಸ್ ದ ರೂಮ್. ಸೋ ಟಯರ್ಡ್ ಆ್ಯಕ್ಚುಲಿ. ಇವಾಗ ಫುಲ್ ಸ್ವಲ್ಪ ಡಿನ್ನರ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಆ್ಯಕ್ಚುಲಿ ನಾನು ರೂಮ್ ಬುಕ್ ಮಾಡಿದಾಗ ನಾನು ಬುಕ್ ಮಾಡಿದ್ದು ವಿತ್ ಬಾಲ್ಕನಿ ಆ್ಯಕ್ಚುಲಿ ಬುಕ್ ಮಾಡಿದ್ದು. ಸೊ ನಾವು ಬಸ್ಟಲ್ಲಿ ಆಲ್ರೆಡಿ ಟೈಮ್ ಆಯಿತು. ಟೈಮ್ ಎಷ್ಟು ಇವಾಗ? ಟೈಮು 10:20.
ಸೊ 10:20 ಆಗಿದೆ ಟೈಮ್ ಆಲ್ರೆಡಿ. ಸೊ ಮೇ ಬಿ ಅವ್ರು ಬೇರೆಯವ್ರು ಕೊಟ್ಟಿರ್ಬೇಕೇನೋ. ಬೆಳಿಗ್ಗೆ 11 o'clock ಹಂಗೆ ನಮಗೆ ನಮ್ಮ ಬಾಲ್ಕನಿ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಬಾಲ್ಕನಿ ರೂಮ್ ಆಕ್ಚುಲಿ ತೋರಿಸಿದ್ರು. ದಟ್ಸ್ ರಿಯಲಿ ಹಾರಿಬಲ್. ಅಲ್ಲಿ ನೋಡಿ ನಮ್ಗೆ ಎಷ್ಟು ಆಕ್ಚುಲಿ ಭಯ ಆಯ್ತಾನೆ. ಆ ಕಡೆ ಫುಲ್ ಕಾಡು, ಇಲ್ಲೆಲ್ಲ ಫುಲ್ ಏನ ಪಾಚಿ ಕಟ್ಟಿದೆ ಸ್ವಲ್ಪ. ಅದಕ್ಕೆ ವಿ ಥಾಟ್ ವಿಲ್ ಸ್ಟೇ ಇನ್ ದಿಸ್ ರೂಮ್. ಸೊ ಬೆಳಿಗ್ಗೆ 11 o'clock ವಿಲ್ ಗೋ ಟು ನ್ಯೂ ರೂಮ್. ಇಲ್ಲಿ ಈ ಕಡೆ ತೋರಿಸು ಹಂಗಲ್ಲ. ನೀವೇನು ರೂಮ್ ನೋಡ್ತಾ ಇದ್ದೀರಾ ಇದೇ ಥರ ಇನ್ನೊಂದು ರೂಮು, ಓಕೆನಾ? ಇದೊಂದು ಡೋಮ್ ಥರ ಇದೆ. ಈ ಕಡೆ ಸೈಡ್ ಬಾಲ್ಕನಿ ಬರುತ್ತೆ, ಆ ಕಡೆ ಸೈಡು ಫಾಲ್ಸ್ ಇರುತ್ತೆ ಮತ್ತು ವ್ಯೂ ಎಲ್ಲ ಬರುತ್ತೆ. ಸೊ ಈ ರೂಮಲ್ಲಿ ಬಾಲ್ಕನಿ ಇಲ್ಲ, ನಾಳೆ ಎಕ್ಸ್ಚೇಂಜ್ ಮಾಡ್ತೀವಿ ರೂಮ್ನ. ಓಕೆ, ಗುಡ್ ನೈಟ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್ ಎಲ್ಲ. ಗುಡ್ ಮಾರ್ನಿಂಗ್. ಸೊ ಎದ್ದು ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಿದ್ದೀವಿ. ದೇ ಹ್ಯಾವ್ ಬ್ರೇಕ್ಫಾಸ್ಟ್ ಅಟ್ ಫ್ರಮ್ 9 to 10 o'clock. 10 ಕ್ಲೋಸ್ ಮಾಡ್ತಾರೆ. 9:45 ಆಯಿತು ಆಲ್ರೆಡಿ. ಬ್ರೇಕ್ಫಾಸ್ಟ್ ಮಾಡ ಬನ್ನಿ. ಸೊ ನಿಮ್ಗೆ ಯಾಕೋ ಮೊಟ್ಟೆ ಕಟ್ ಮಾಡೋಕೆ ಗೊತ್ತಾನೆ, ನೋಡ್ಕೊಳ್ಳಿ ಕಟ್ ಮಾಡಬೇಕಂತೆ ಮೊಟ್ಟೆ. ಟ್ಯಾಲೆಂಟ್, ಯೋರ್ ಟ್ಯಾಲೆಂಟ್? ಹೈಲಿ ಟ್ಯಾಲೆಂಟ್. ಹೈಲಿ ಟ್ಯಾಲೆಂಟ್. ಹೈಲಿ ಟ್ಯಾಲೆಂಟ್. ನಮ್ಮ ಸ್ಟೇ ಅಲ್ಲಿರೋ ಫಾಲ್ಸ್. ಚೆನ್ನಾಗಿದೆ ಅಲ್ಲ? Go and take bath there, go. You don't want to go? Why? No, ಒದ್ದಾಡ್ತೀನಿ ಹೋಗ್ಬೇಕು ಅಲ್ಲಿ. ಅಲ್ಲಿ ಮಕ್ಕಳು ನೋಡಿ ಯಾಕೆ ಬಟ್ ಜಾರ್ಬೋದಲ್ಲ. ಸೊ ಆ ಫಾಲ್ಸ್ ಮುಗಿಸ್ಕೊಂಡು ಬಂದರೆ ಈ ಕಡೆ ಲೆಫ್ಟಿಗೆ, ಐ ಮೀನ್ ಇದು ಸ್ಟೇಸ್. ಸೊ ಇಲ್ಲಿ ಲಿಫ್ಟಿಂದ ಹೋಗಬೇಕು ಕೆಳಗೆ ಫಾಲ್ಸ್ಗೆ ಹೋಗೋದಾರೆ. ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಇದೆ ಅನ್ಸುತ್ತೆ. ಲೆಟ್ಸ್ ಸಿ. ಓ, ಓಪನ್ ಇದೆ. ಸೊ ಇಲ್ಲಿ ಪೂಲ್ ಇದೆ. ಐ ಆಮ್ ವಿಸಿಟಿಂಗ್ ಎ ಹೋಟೆಲ್ ಟೂರ್ ಗೈಸ್. ಅಲ್ಲಿ ಚಂದವಾದ ವ್ಯೂ ಇದೆ. ವಾವ್, ಸಗದಾಗಿದೆ ವ್ಯೂ ಮಾತ್ರ. ಐ ಮೀನ್ ಇಲ್ಲಿಂದ ವಾವ್ ಗೈಸ್. I guess, yeah, this is a coffee estate. ಗೈಸ್, ನನ್ನ ನೈಟ್ ನಾನು ನಿಮ್ಗೆ ಹೇಳಿದ್ದೆ ಅದು ರೂಮ್ದೇನೋ ಪ್ರಾಬ್ಲಮ್ ಆಗಿತ್ತು ಅಂತ. ಫೈನಲಿ ಇವಾಗ ನಮಗೆ ನಾವು ಬುಕ್ ಮಾಡಿದ ಬಾಲ್ಕನಿ ರೂಮ್ ಸಿಕ್ತು. ಸಖತ್ತಾಗಿದೆ. ಐ ಜಸ್ಟ್ ಶೋ ಯು, ರೈಟ್? ಸೊ ಇದೆ, ಇಲ್ಲಿ ಕಬರ್ಡ್ಸ್ ಇದೆ. ವೇಟ್ ಫಾರ್ ದ ಟ್ವಿಸ್ಟ್. ಹೆಂಗೆ ಸಖತ್ತಾಗಿದೆ ಅಲ್ಲ? ಐ ಮೀನ್ ವಾವ್. ಆ ಸೌಂಡ್ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ಇಟ್ಸ್ ನೈಸ್. ಸೊ ನಿಸರ್ಗಧಾಮ ರೀಚ್ ಆಗಿದ್ದೀವಿ. ಕ್ರೌಡ್ ಎಷ್ಟಿದೆ ಅಂದರೆ ಬಿಕಾಸ್ ಆಫ್ ಲಾಂಗ್ ವೀಕೆಂಡ್ ಅನಿಸುತ್ತೆ. there's a lot of crowd and too many people. Let's see, let's go inside and explore. ಏನು ಬೇಕು? ತಿನ್ನಕ್ಕೆ ತಗೊಂಡ ಅವನು ಸೇವ್ ಪುರಿ ತಗೊಂಡ, ನಾನು ಪೊಮೊಗ್ರಾನೇಟ್ ಜ್ಯೂಸ್ ತಗೊಂಡೆ ಅಷ್ಟೇ. ಆ್ಯಕ್ಚುಲಿ ಚೆನ್ನಾಗಿದೆ ಜಾಗ. ನಾನು ಬರ್ತಿರೋದು ಫಸ್ಟ್ ಟೈಮ್. ಕರ್ನಾಟಕದವಳಾಗಿ ಅಷ್ಟು ಹತ್ತದಲ್ಲಿ ಇಟ್ಕೊಂಡು ಕೂರ್ಗ್ಗೆ ಟ್ರಾವೆಲ್ ಮಾಡಿದ್ದೀನಿ ಫ್ರೆಂಡ್ಸ್ ಜೊತೆ ಎಲ್ಲ. ಬಟ್ ಐ ನೆವರ್ ಕಮ್ ಟು ದಿಸ್ ನಿಸರ್ಗಧಾಮ. ಫಸ್ಟ್ ಟೈಮ್. ಇವನು ತುಂಬ ಸರಿ ಬಂದಿದ್ದಾನೆ.
ಅಲ್ಲ ಬ್ರೋ ಎರಡನೇ ಸರಿ ರಿಟರ್ನ್ ಬರುವಾಗ ಜಸ್ಟ್ ವಿಸಿಟ್ ಮಾಡಿ ಚಾಕ್ಲೇಟ್ಸ್ ಸ್ಪೈಸಸ್ ಕಾಫಿ ಪೌಡರ್ ಎಲ್ಲ ಉಂಟು ಸುಮ್ಮನೆ ವಿಸಿಟ್ ಮಾಡ್ಕೊಂಡು ಹೋಗಿ ಶೋರ್ ಹಾಂ ಸರ್ ಈ ಕಡೆ ಉಂಟು ಡಿಯರ್ ಪಾರ್ಕ್ ಬರ್ಡ್ಸ್ ಪಾರ್ಕ್ ಎಲ್ಲ ಆ ಕಡೆ ಆ ಕಡೆನಾ ರೆಸ್ಟ್ ರೂಮು ಕಿಡ್ಸ್ ಪ್ಲೇ ಗ್ರೌಂಡ್ ಎಲ್ಲ ಇದೆ ಓಕೆ ರಿಟರ್ನ್ ಬರುವಾಗ ಮರಿಬೇಡಿ ಆಯ್ತಾ ಶೋರ್ ಶೋರ್ ಇನ್ನೊಂದು ವಿಸಿಟ್ ಮಾಡಿ ಶೋರ್ ಶೋರ್ ಅಲ್ಲ ಗೈಸ್ ನನ್ನ ನಿಸರ್ಗ ನಮ್ಮ ಕರ್ಕೊಂಬಂದ್ಬಿಟ್ಟು ಒಳಗಡೆ ಎಕ್ಸ್ಪ್ಲೋರ್ ಮಾಡಿಸು ಅಂದರೆ ಫೋಟೋ ತೆಗಿ ಅಂತ ಕೂತಿದ್ದಾನೆ ಆಲ್ರೆಡಿ 100 ಫೋಟೋ ಹಿಡಿದಿದ್ದೀನಿ ಒಂದು ಫೋನಲ್ಲಿ ಹಂಗೆ ಪೋಸ್ಟ್ ನೋಡಿ ಗೈಸ್ ಹಂಗೆ ಒಂದು ಪ್ರಾಪರ್ ತೆಗಿರ್ಬೇಕು ನನಗೂ ಪೋಸ್ಟ್ ಮಾಡು ಬೇರೆ ಲೆವೆಲ್ ವಾವ್ ಹೀರೋ ಸ್ಯಾಂಡಲ್ವುಡ್ ಹೀರೋ ಬಾಲಿವುಡ್ ಹೀರೋ ಇನ್ನು ಬಾಲಿವುಡ್ ಕೆಲಸ ಮಾಡಿ ಹೆಂಗಿರುತ್ತೆ ಹೇಳು